ಓಕೆ, ಸೊ ಈಗ ಕೊಲೆ ನಡೆದಿದೆ, ಅದರಲ್ಲಿ ದರ್ಶನ್ ಅವರ ಇನ್ವಾಲ್ವ್ಮೆಂಟ್ ಇದೆ, ಅದಕ್ಕೆ ಪೂರಕವಾದಂತ ಸಾಕ್ಷಿಗಳು ಇರೋದ್ರಿಂದಲೇ ದರ್ಶನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥದ್ದು. ಸೊ ಅಂಥದ್ದು ಏನು ಪೂರಕವಾದಂತ ದಾಖಲೆಗಳು ಅವರ ಬಳಿ ಇದೆ, ಏನ್ ಸಾಕ್ಷಿಗಳ ಆಧಾರದ ಮೇಲೆ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ? ಇಲ್ಲ, ಅದು ನೀವು ಹೇಳ್ತಾ ಇರೋದು ದರ್ಶನ್ ಮೇಲೆ ಪೂರಕವಾದ ದಾಖಲೆಗಳನ್ನ ಏನ್ ಹೇಳ್ತಾ ಇದ್ದೀರಾ, ಅದು ಡೆಫಿನೆಟ್ಲಿ ದಟ್ ಈಸ್ ಅನ್ ಅಟಮೋಸ್ಟ್ ಫಾಲ್ಸ್. ಓಕೆ, ಓನ್ಲಿ ಆನ್ ದ ಬೇಸಿಸ್ ಆಫ್ ಇವಾಗ ಅದು ಪ್ರೆಸೆಂಟ್ಲಿ ಏನಿದೆ ಪ್ರೈಮ ಫೇಸಿ ಅಂತ ಏನಿಲ್ಲ, ಜಸ್ಟ್ ಒಂದು ಮೇ ಬಿ ಏನೋ ಈ ಮೇ ಗಾಟ್ ಒಂದ್ ಸಮ್ ಡೌಟ್ ಇರುತ್ತೆ. ಸೊ ಆನ್ ದಟ್ ಬೇಸಿಸ್ ಅಲ್ಲಿ ಎನ್ಕ್ವೈರಿ ಕರ್ಕೊಂಡ್ ಬಂದಿರ್ತದೆ. ಅಂಡ್ ವೆನ್ ಅದರಲ್ಲೂ ದಟ್ ಈಸ್ ಓನ್ಲಿ ಮರ್ಡರ್ ಕೇಸ್. ವೆನ್ ಮರ್ಡರ್ ಕೇಸ್ ಅಂತ ಆದ್ಮೇಲೆ ಏನಾಗುತ್ತೆ, ಅಟ್ಲೀಸ್ಟ್ ಅಟ್ಲೀಸ್ಟ್ ಸಮ್ ಡೌಟ್ ಏನಾರ ಬಂದ್ರೆ ಡೆಫಿನೆಟ್ಲಿ ದೇ ವಿಲ್ ಕಾಲ್ ಫಾರ್ ದ ಎನ್ಕ್ವೈರಿ. ಅವ್ರ ಹೆಸರು 100% ಇಂಪ್ಲಿಕೇಟ್ ಮಾಡೇ ಮಾಡ್ತಾರೆ. ದೆನ್ ಅವರ ಪರವಾಗಿ ಅವರು ಇದಾರೆ ಅಂತ ಹೇಳೋಕೆ ಆಸ್ ಪರ್ ರಿಮ್ಯಾಂಡ್ ಅಪ್ಲಿಕೇಶನ್ಸ್ ಅಲ್ಲಿ ಜಸ್ಟ್ ಆನ್ ದ ಬೇಸಿಸ್ ಆಫ್ ದ ಓವರ್ ನೋ ಡಾಕ್ಯುಮೆಂಟ್ ಹ್ಯಾಸ್ ಬಿನ್ ಪ್ರೊಡ್ಯೂಸ್ ಟು ದ ಕೋರ್ಟ್ ಆಲ್ಸೋ. ಯಾವುದೇ ಎವಿಡೆನ್ಸ್ ಆಗಲಿ ಕೋರ್ಟ್ ಪ್ರೊಡ್ಯೂಸ್